ಕೆಲವರು ನಿಮ್ಮನ್ನು ಮೊದಲ ಬಾರಿ ಭೇಟಿಯಾದಾಗ ಅಪಾರ ಗೌರವ ತೋರಿಸುತ್ತಾರೆ. ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ, ನಿಮ್ಮ ಅಭಿಪ್ರಾಯವನ್ನು ಕೇಳುತ್ತಾರೆ. ಆದರೆ ಕೆಲವು ತಿಂಗಳುಗಳು ಅಥವಾ ವರ್ಷಗಳ ನಂತರ ಅದೇ ಜನರು ನಿಮ್ಮ ಮಾತನ್ನು ಲಘುವಾಗಿ ತೆಗೆದುಕೊಳ್ಳಲು ಆರಂಭಿಸುತ್ತಾರೆ. ನಿಮ್ಮ ಉಪಸ್ಥಿತಿ ಇದ್ದರೂ ಇಲ್ಲದಂತಾಗುತ್ತದೆ. ಆಶ್ಚರ್ಯವೆಂದರೆ ಈ ಬದಲಾವಣೆ ಒಂದೇ ದಿನದಲ್ಲಿ ಆಗುವುದಿಲ್ಲ. ಅದು ನಿಧಾನವಾಗಿ, ಯಾರಿಗೂ ಗಮನಿಸದಂತೆ ನಡೆಯುತ್ತದೆ. ಕೊನೆಗೆ ಒಂದು ದಿನ ನೀವು ಹಿಂದೆ ಪಡೆದಿದ್ದ ಗೌರವ ಎಲ್ಲೋ ಕಳೆದು ಹೋಗಿದೆ ಎಂಬ ಸತ್ಯ ಮಾತ್ರ ಉಳಿಯುತ್ತದೆ. ಗೌರವ ಎನ್ನುವುದು ಹುದ್ದೆಯಿಂದ ಅಥವಾ ಹಣದಿಂದ ಮಾತ್ರ ಸಿಗುವುದಲ್ಲ, ಅದು ನಮ್ಮ ವ್ಯಕ್ತಿತ್ವದಿಂದ ಹುಟ್ಟುತ್ತದೆ. ಆದರೆ ಅನೇಕ ಜನರು ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಗೌರವವನ್ನು ಗಳಿಸುವುದಕ್ಕಿಂತ ಎಲ್ಲರಿಗೂ ಇಷ್ಟವಾಗುವುದನ್ನು ಹೆಚ್ಚು ಮುಖ್ಯವೆಂದು ಭಾವಿಸುತ್ತಾರೆ. ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುತ್ತಾರೆ. ಎಲ್ಲರಿಗೂ ಹೌದು ಎಂದು ಹೇಳುತ್ತಾರೆ. ಯಾರಿಗೂ ಬೇಸರವಾಗಬಾರದು ಎಂದು ತಮ್ಮದೇ ಅಭಿಪ್ರಾಯವನ್ನು ಬದಲಾಯಿಸುತ್ತಾರೆ. ಮೊದಲಿಗೆ ಜನರು ಇದನ್ನು ಒಳ್ಳೆಯತನವೆಂದು ನೋಡಬಹುದು, ಆದರೆ ನಿಧಾನವಾಗಿ ಅದನ್ನೇ ದುರ್ಬಲತೆಯಾಗಿ ಕಾಣಲು ಆರಂಭಿಸುತ್ತಾರೆ. ಮಾನವ ಮನೋವಿಜ್ಞಾನದಲ್ಲಿ ಒಂದು ಆಸಕ್ತಿದಾಯಕ ಸಂಗತಿಯಿದೆ. ಜನರು ಯಾವ ವ್ಯಕ್ತಿಗೆ ಯಾವ ಮಿತಿ ಇದೆ ಎಂಬುದನ್ನು ಗಮನಿಸುತ್ತಾರೆ. ನೀವು ನಿಮ್ಮ ಮಿತಿಗಳನ್ನು ಕಾಪಾಡಿಕೊಳ್ಳದಿದ್ದರೆ ಇತರರು ನಿಮ್ಮ ಮಿತಿಗಳನ್ನು ಗೌರವಿಸುವುದಿಲ್ಲ. ಒಮ್ಮೆ ನೀವು ನಿಮ್ಮ ಸಮಯವನ್ನು, ನಿಮ್ಮ ಮಾತನ್ನು ಅಥವಾ ನಿಮ್ಮ ಆತ್ಮಗೌರವವನ್ನು ಅಗ್ಗವಾಗಿ ಕೊಟ್ಟರೆ ಜನರು ಅದನ್ನೇ ಸಹಜವೆಂದು ಒಪ್ಪಿಕೊಳ್ಳುತ್ತಾರೆ. ನಂತರ ನೀವು ಬದಲಾಯಿಸಲು ಪ್ರಯತ್ನಿಸಿದಾಗ ಅವರಿಗೆ ಅದು ವಿಚಿತ್ರವಾಗಿ ಕಾಣುತ್ತದೆ. ಒಂದು ಸರಳ ಉದಾಹರಣೆ ನೋಡಿ. ಒಬ್ಬ ಉದ್ಯೋಗಿ ಯಾವಾಗಲೂ ತನ್ನ ಕೆಲಸದ ಜೊತೆಗೆ ಇತರರ ಕೆಲಸವನ್ನೂ ಮಾಡುತ್ತಾನೆ. ರಜೆ ದಿನಗಳಲ್ಲಿಯೂ ಕಚೇರಿಗೆ ಬರುತ್ತಾನೆ. ಯಾರೇ ಸಹಾಯ ಕೇಳಿದರೂ ಇಲ್ಲ ಎಂದು ಹೇಳುವುದಿಲ್ಲ. ಮೊದಲಿಗೆ ಎಲ್ಲರೂ ಅವನನ್ನು ಹೊಗಳುತ್ತಾರೆ, ಆದರೆ ಕೆಲವು ತಿಂಗಳುಗಳ ನಂತರ ಅದು ಅವನ ಕರ್ತವ್ಯವೇ ಎಂದು ಎಲ್ಲರೂ ಭಾವಿಸಲು ಆರಂಭಿಸುತ್ತಾರೆ. ಒಂದು ದಿನ ಅವನು ಇಂದು ನನಗೆ ಸಾಧ್ಯವಿಲ್ಲ ಎಂದರೆ ಜನರು ಕೃತಜ್ಞರಾಗುವುದಿಲ್ಲ, ಬದಲಾಗಿ ಅವನನ್ನೇ ಟೀಕಿಸುತ್ತಾರೆ. ಕಾರಣ ಅವನ ಒಳ್ಳೆಯತನ ಅಲ್ಲ, ಅವನು ತನ್ನ ಮಿತಿಗಳನ್ನು ಸ್ಪಷ್ಟವಾಗಿ ತೋರಿಸದಿರುವುದು. ಚಾಣಕ್ಯ ನೀತಿಯಲ್ಲಿ ಒಂದು ಆಳವಾದ ಸಂದೇಶವಿದೆ. ಅತಿಯಾದ ವಿನಯವನ್ನು ಎಲ್ಲರೂ ಸದ್ಗುಣವೆಂದು ನೋಡುವುದಿಲ್ಲ, ಕೆಲವರು ಅದನ್ನು ದುರ್ಬಲತೆ ಎಂದು ಬಳಸಿಕೊಳ್ಳುತ್ತಾರೆ. ಈ ಮಾತಿನ ಅರ್ಥ ಅಹಂಕಾರಿಯಾಗಬೇಕು ಎಂಬುದಲ್ಲ, ನಿಮ್ಮ ಮೌಲ್ಯವನ್ನು ನೀವೇ ಕಡಿಮೆ ಮಾಡಿಕೊಳ್ಳಬಾರದು ಎಂಬುದು. ನಿಮ್ಮ ವ್ಯಕ್ತಿತ್ವಕ್ಕೆ ನೀವು ಬೆಲೆ ಕೊಟ್ಟಾಗ ಮಾತ್ರ ಇತರರು ಅದಕ್ಕೆ ಬೆಲೆ ಕೊಡುತ್ತಾರೆ. ಇನ್ನೊಂದು ಕಾರಣವೆಂದರೆ ಅನೇಕರು ತಮ್ಮ ಮಾತಿಗೆ ತಾವೇ ಬೆಲೆ ಕೊಡುವುದಿಲ್ಲ. ಇಂದು ಒಂದು ಮಾತು ಹೇಳುತ್ತಾರೆ, ನಾಳೆ ಅದನ್ನೇ ಬದಲಾಯಿಸುತ್ತಾರೆ. ಒಂದು ನಿರ್ಧಾರ ಮಾಡುತ್ತಾರೆ, ನಂತರ ಯಾರಾದರೂ ಒತ್ತಡ ಹಾಕಿದರೆ ಅದನ್ನು ಕೈಬಿಡುತ್ತಾರೆ. ಇಂತಹ ವ್ಯಕ್ತಿಯ ಮೇಲೆ ಜನರು ನಿಧಾನವಾಗಿ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ. ಗೌರವದ ಅಡಿಪಾಯವೇ ನಂಬಿಕೆ. ನಂಬಿಕೆಯಿಲ್ಲದ ಜಾಗದಲ್ಲಿ ಗೌರವ ಹೆಚ್ಚು ದಿನ ಉಳಿಯುವುದಿಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಒಂದು ಮಹತ್ವದ ಪಾಠವನ್ನು ಹೇಳುತ್ತಾನೆ. ಪರಿಸ್ಥಿತಿ ಹೇಗೇ ಇದ್ದರೂ ತನ್ನ ಧರ್ಮ ಮತ್ತು ಕರ್ತವ್ಯದಲ್ಲಿ ಸ್ಥಿರವಾಗಿರುವವನೇ ಶ್ರೇಷ್ಠ. ಈ ಸಂದೇಶ ಇಂದಿನ ಜೀವನಕ್ಕೂ ಅನ್ವಯಿಸುತ್ತದೆ. ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಮೌಲ್ಯಗಳನ್ನೇ ಬದಲಾಯಿಸುತ್ತಾ ಹೋದರೆ ಜನರು ನಮ್ಮ ವ್ಯಕ್ತಿತ್ವವನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಸ್ಥಿರತೆ ಇದ್ದಾಗ ಮಾತ್ರ ವ್ಯಕ್ತಿತ್ವಕ್ಕೆ ತೂಕ ಬರುತ್ತದೆ. ಇನ್ನೊಂದು ಮನೋವೈಜ್ಞಾನಿಕ ಸತ್ಯವನ್ನು ಗಮನಿಸಿ. ಯಾವ ವ್ಯಕ್ತಿ ತನ್ನ ಬಗ್ಗೆ ಸದಾ ಕಡಿಮೆ ಮಾತನಾಡುತ್ತಾನೋ, ತನ್ನ ಸಾಧನೆಗಳನ್ನು ನಿರಂತರವಾಗಿ ಚಿಕ್ಕದಾಗಿ ಹೇಳುತ್ತಾನೋ, ಅವನ ಬಗ್ಗೆ ಜನರ ಮನಸ್ಸಿನಲ್ಲೂ ಅದೇ ಚಿತ್ರ ನಿರ್ಮಾಣವಾಗುತ್ತದೆ. ಇದು ಹೆಮ್ಮೆ ಪಡುವುದರ ಬಗ್ಗೆ ಅಲ್ಲ, ನಿಮ್ಮ ಮೌಲ್ಯವನ್ನು ಮರೆಮಾಚುವ ಅಗತ್ಯವೂ ಇಲ್ಲ. ನೀವು ನಿಮ್ಮನ್ನು ಹೇಗೆ ಕಾಣುತ್ತೀರೋ ಸಮಾಜವೂ ನಿಧಾನವಾಗಿ ಅದೇ ರೀತಿಯಲ್ಲಿ ನಿಮ್ಮನ್ನು ಕಾಣಲು ಆರಂಭಿಸುತ್ತದೆ. ಪಂಚತಂತ್ರದಲ್ಲಿ ಒಂದು ಅರ್ಥಪೂರ್ಣ ಕಥೆ ಇದೆ. ಕಾಡಿನಲ್ಲಿ ಒಂದು ಒಂಟೆ ಸಿಂಹದ ಗುಂಪಿನ ಜೊತೆ ಬದುಕಲು ಆರಂಭಿಸುತ್ತದೆ. ಅದು ಎಲ್ಲರಿಗೂ ಸಹಾಯ ಮಾಡುತ್ತಿತ್ತು, ಯಾರೇ ಏನು ಹೇಳಿದರೂ ಒಪ್ಪಿಕೊಳ್ಳುತ್ತಿತ್ತು. ತನ್ನ ಅಗತ್ಯಗಳಿಗಿಂತ ಇತರರ ಅಗತ್ಯಗಳಿಗೆ ಹೆಚ್ಚು ಮಹತ್ವ ಕೊಡುತ್ತಿತ್ತು. ಆರಂಭದಲ್ಲಿ ಎಲ್ಲರೂ ಅದರ ಒಳ್ಳೆಯತನವನ್ನು ಹೊಗಳಿದರು, ಆದರೆ ಸಮಯ ಕಳೆದಂತೆ ಅದೇ ಒಳ್ಳೆಯತನವನ್ನು ಅವರು ಸಹಜವೆಂದು ಭಾವಿಸಿದರು. ಕೊನೆಗೆ ಸಂಕಷ್ಟದ ಸಮಯ ಬಂದಾಗ ಉಳಿದ ಪ್ರಾಣಿಗಳು ತಮ್ಮನ್ನು ಉಳಿಸಿಕೊಳ್ಳಲು ಆ ಒಂಟೆಯನ್ನೇ ಬಲಿಕೊಡಲು ಸಿದ್ಧವಾದವು. ಈ ಕಥೆಯ ಸಾರವೇನೆಂದರೆ, ಒಳ್ಳೆಯವನಾಗಿರುವುದು ತಪ್ಪಲ್ಲ, ಆದರೆ ನಿಮ್ಮ ಮೌಲ್ಯವನ್ನು ಕಾಪಾಡಿಕೊಳ್ಳದೆ ಎಲ್ಲರಿಗಾಗಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತ್ಯಾಗ ಮಾಡಿದರೆ ಕೆಲವರು ನಿಮ್ಮ ಒಳ್ಳೆಯತನವನ್ನು ಗೌರವಿಸುವುದಿಲ್ಲ, ಅದನ್ನು ಬಳಸಿಕೊಳ್ಳಲು ಆರಂಭಿಸುತ್ತಾರೆ. ನಮ್ಮ ಜೀವನದಲ್ಲೂ ಇದೇ ಸಂಭವಿಸುತ್ತದೆ. ನೀವು ಯಾವಾಗಲೂ ನಿಮ್ಮ ಅನುಕೂಲವನ್ನು ಬದಿಗಿಟ್ಟು ಇತರರಿಗಾಗಿ ಓಡುತ್ತಿದ್ದರೆ ಮೊದಲಿಗೆ ಜನರು ನಿಮ್ಮನ್ನು ಮೆಚ್ಚಬಹುದು, ಆದರೆ ನಿಧಾನವಾಗಿ ಅದು ನಿಮ್ಮ ಕರ್ತವ್ಯವೇ ಎಂಬ ಭಾವನೆ ಅವರಲ್ಲಿ ಮೂಡುತ್ತದೆ. ನಂತರ ಒಂದೇ ಬಾರಿ
ನೀವು ಇಲ್ಲ ಎಂದು ಹೇಳಿದರೂ ನೀವು ಬದಲಾಗಿದ್ದೀರಿ ಎಂದು ಹೇಳುತ್ತಾರೆ. ನಿಜವಾಗಿ ಬದಲಾಗಿರುವುದು ನೀವು ಅಲ್ಲ, ನಿಮ್ಮ ಬಗ್ಗೆ ಅವರ ನಿರೀಕ್ಷೆಗಳು. ಇನ್ನೊಂದು ದೊಡ್ಡ ತಪ್ಪು ಎಂದರೆ ಎಲ್ಲರ ಒಪ್ಪಿಗೆಯನ್ನೇ ಜೀವನದ ಗುರಿಯನ್ನಾಗಿ ಮಾಡಿಕೊಳ್ಳುವುದು. ಪ್ರತಿಯೊಂದು ನಿರ್ಧಾರಕ್ಕೂ ಜನರು ಏನು ಹೇಳುತ್ತಾರೆ ಎಂಬ ಭಯ, ಎಲ್ಲರ ಮೆಚ್ಚುಗೆಯನ್ನು ಪಡೆಯಬೇಕೆಂಬ ಆಸೆ. ಆದರೆ ಯೋಚಿಸಿ ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟವಾಗುವ ವ್ಯಕ್ತಿ ನಿಜವಾಗಿಯೂ ತನ್ನದೇ ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ದಾನೆಯೇ? ಬಹಳ ಬಾರಿ ಉತ್ತರ ಇಲ್ಲ ಎಂಬುದೇ ಆಗಿರುತ್ತದೆ. ಏಕೆಂದರೆ ಅವನು ತನ್ನ ಮೌಲ್ಯಗಳಿಗಿಂತ ಜನರ ಅಭಿಪ್ರಾಯಕ್ಕೆ ಹೆಚ್ಚು ಬೆಲೆ ಕೊಡುತ್ತಾನೆ. ಈ ವಿಚಾರವನ್ನು ಸ್ವಾಮಿ ವಿವೇಕಾನಂದರ ಜೀವನವು ಸ್ಪಷ್ಟವಾಗಿ ತೋರಿಸುತ್ತದೆ. ಅವರು ಜಗತ್ತಿನ ಮೆಚ್ಚುಗೆಯನ್ನು ಪಡೆಯುವ ಮೊದಲು ತಮ್ಮ ಮೇಲಿನ ನಂಬಿಕೆಯನ್ನು ಬೆಳೆಸಿಕೊಂಡಿದ್ದರು. ತಮ್ಮ ವಿಚಾರಗಳು ಸತ್ಯವೆಂಬ ವಿಶ್ವಾಸವನ್ನು ಅವರು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಅದಕ್ಕಾಗಿಯೇ ಅವರು ವೇದಿಕೆಯ ಮೇಲೆ ನಿಂತಾಗ ಜನರು ಅವರ ಮಾತುಗಳನ್ನು ಮಾತ್ರವಲ್ಲ, ಅವರ ವ್ಯಕ್ತಿತ್ವವನ್ನೂ ಗೌರವಿಸಿದರು. ನಿಜವಾದ ಗೌರವವು ಹೊರಗಿನಿಂದ ಆರಂಭವಾಗುವುದಿಲ್ಲ, ಅದು ನಮ್ಮೊಳಗಿನ ಆತ್ಮವಿಶ್ವಾಸ ಮತ್ತು ಆತ್ಮಗೌರವದಿಂದ ಆರಂಭವಾಗುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳಿದ ಒಂದು ಶಕ್ತಿಯುತ ಸಂದೇಶ ಇದೆ: ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಜಗತ್ತು ನಿಮ್ಮ ಮೇಲೆ ನಂಬಿಕೆ ಇಡುವುದಿಲ್ಲ. ಈ ಮಾತು ಆತ್ಮವಿಶ್ವಾಸದ ಬಗ್ಗೆ ಮಾತ್ರವಲ್ಲ, ಆತ್ಮಗೌರವದ ಬಗ್ಗೆಯೂ ಹೌದು. ನೀವು ನಿಮ್ಮನ್ನು ಗೌರವಿಸಿದಾಗ, ನಿಮ್ಮ ನಿರ್ಧಾರಗಳಿಗೆ ಬೆಲೆ ಕೊಟ್ಟಾಗ, ನಿಮ್ಮ ಸಮಯವನ್ನು ಕಾಪಾಡಿಕೊಂಡಾಗ, ಜನರು ಸಹ ನಿಮ್ಮನ್ನು ವಿಭಿನ್ನವಾಗಿ ನೋಡಲು ಆರಂಭಿಸುತ್ತಾರೆ. ಗೌರವವನ್ನು ಕಳೆದುಕೊಳ್ಳುವ ಮತ್ತೊಂದು ಕಾರಣ ಎಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಅತಿಯಾಗಿ ಪ್ರತಿಕ್ರಿಯಿಸುವುದು. ಸಣ್ಣ ಟೀಕೆಗೂ ಕೋಪ, ಸಣ್ಣ ನಿರ್ಲಕ್ಷ್ಯಕ್ಕೂ ಬೇಸರ, ಸಣ್ಣ ಭಿನ್ನಾಭಿಪ್ರಾಯಕ್ಕೂ ಸಂಬಂಧವನ್ನು ಮುರಿಯುವ ನಿರ್ಧಾರ. ಭಾವನೆಗಳ ಮೇಲೆ ನಿಯಂತ್ರಣ ಇಲ್ಲದ ವ್ಯಕ್ತಿಯನ್ನು ಜನರು ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ನಂತರ ಅವರು ಅವನನ್ನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಆದರೆ ಭಾವನೆಗಳನ್ನು ನಿಯಂತ್ರಿಸುವ ವ್ಯಕ್ತಿಯ ಮುಂದೆ ಜನರು ಸಹಜವಾಗಿಯೇ ಎಚ್ಚರಿಕೆಯಿಂದ ವರ್ತಿಸುತ್ತಾರೆ, ಏಕೆಂದರೆ ಅವನ ವ್ಯಕ್ತಿತ್ವದಲ್ಲಿ ಸ್ಥಿರತೆ ಇರುತ್ತದೆ. ಹಾಗಾದರೆ ಈ ಗೌರವವನ್ನು ಮತ್ತೆ ಹೇಗೆ ಗಳಿಸಬಹುದು? ಮೊದಲನೆಯದಾಗಿ, ಎಲ್ಲರನ್ನೂ ಸಂತೋಷಪಡಿಸುವ ಅಭ್ಯಾಸವನ್ನು ಬಿಡಿ. ಅಗತ್ಯವಿದ್ದಾಗ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಎರಡನೆಯದಾಗಿ, ನಿಮ್ಮ ಮಾತಿಗೆ ಬೆಲೆ ಕೊಡಿ. ನೀವು ಕೊಟ್ಟ ಮಾತನ್ನು ಸಾಧ್ಯವಾದಷ್ಟು ಉಳಿಸಿಕೊಳ್ಳಿ. ಮೂರನೆಯದಾಗಿ, ನಿಮ್ಮ ಸಮಯವನ್ನು ಎಲ್ಲರಿಗೂ ಉಚಿತವಾಗಿ ಹಂಚಬೇಡಿ. ಸಮಯಕ್ಕೂ ಮೌಲ್ಯ ಇದೆ. ನಾಲ್ಕನೆಯದಾಗಿ, ನಿಮ್ಮ ನಿರ್ಧಾರಗಳನ್ನು ಭಯದಿಂದಲ್ಲ, ನಿಮ್ಮ ಮೌಲ್ಯಗಳ ಆಧಾರದ ಮೇಲೆ ತೆಗೆದುಕೊಳ್ಳಿ. ಐದನೆಯದಾಗಿ, ನಿಮ್ಮ ಆತ್ಮಗೌರವವನ್ನು ಯಾವುದೇ ಸಂಬಂಧಕ್ಕಿಂತ ಕಡಿಮೆ ಬೆಲೆಗೆ ಮಾರಬೇಡಿ. ಗೌರವವನ್ನು ಬಲವಂತವಾಗಿ ಪಡೆಯಲು ಸಾಧ್ಯವಿಲ್ಲ, ಅದನ್ನು ಬೇಡಿಕೊಂಡು ಪಡೆಯಲು ಸಾಧ್ಯವಿಲ್ಲ. ಅದು ನಮ್ಮ ನಡವಳಿಕೆ, ನಮ್ಮ ಸ್ಥಿರತೆ ಮತ್ತು ನಮ್ಮ ಆತ್ಮಗೌರವದ ಪ್ರತಿಫಲ. ನೀವು ನಿಮ್ಮ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಕ್ಷಣದಿಂದಲೇ ಜನರ ದೃಷ್ಟಿಯು ನಿಧಾನವಾಗಿ ಬದಲಾಗಲು ಆರಂಭಿಸುತ್ತದೆ. ಕೊನೆಯಲ್ಲಿ ಒಂದು ಜೀವನ ಪಾಠವನ್ನು ನೆನಪಿಡಿ: ಜನರು ನಿಮ್ಮನ್ನು ಗೌರವಿಸುವುದನ್ನು ನಿಲ್ಲಿಸುವ ಮೊದಲು ಬಹಳ ಬಾರಿ ನೀವು ನಿಮ್ಮನ್ನು ಗೌರವಿಸುವುದನ್ನೇ ನಿಧಾನವಾಗಿ ನಿಲ್ಲಿಸಿರುತ್ತೀರಿ. ಆದ್ದರಿಂದ ಇಂದಿನಿಂದ ಒಂದು ಸಣ್ಣ ಬದಲಾವಣೆಯನ್ನು ಆರಂಭಿಸಿ. ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ, ನಿಮ್ಮ ಮಾತಿಗೆ ಬೆಲೆ ಕೊಡಿ, ನಿಮ್ಮ ಮೌಲ್ಯಗಳಿಗೆ ಬೆಲೆ ಕೊಡಿ. ಏಕೆಂದರೆ ನೀವು ನಿಮ್ಮನ್ನು ಹೇಗೆ ಕಾಣುತ್ತೀರೋ, ಜಗತ್ತೂ ಕೊನೆಗೆ ನಿಮ್ಮನ್ನು ಅದೇ ರೀತಿಯಲ್ಲಿ ಕಾಣಲು ಕಲಿಯುತ್ತದೆ. ನೈತಿಕ ಕಥೆಗಳು, ಬುದ್ಧರ ಜೀವನ ಪಾಠಗಳು, ಶ್ರೀಕೃಷ್ಣನ ಅಮೂಲ್ಯ ವಚನಗಳು ಹಾಗೂ ಇನ್ನಿತರ ಸ್ಫೂರ್ತಿದಾಯಕ ಕನ್ನಡ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಮುಂದಿನ ಪ್ರಯತ್ನಗಳಿಗೆ ಪ್ರೇರಣೆಯಾಗಲಿದೆ.